ಈಗ ಬೆಳಗ್ಗೆಯಿಂದ ಎಷ್ಟು ಇದಕ್ಕೆ ನಾಯಿಗಳು ಬೆಳಗಿನ ಸರ ಧಾರವಾಡದಲ್ಲಿ ಒಂದ್ 8-9 ಡಾಗ್ಸ್ ಕ್ಯಾಚ್ ಮಾಡಿದವ್ರಿ. ಮಾಡಿಕ ಸೆಂಟ್ರಲ್ ಏಟ್ ಬಂದವ್ರಿ, ಇಲ್ಲ ಅಂತಿಲ್ಲ. ಇಲ್ಲಿ ಹುಬ್ಳಿಗೆ ಬಂದವ್ರಿ ಸರ್. ಹುಬ್ಳಿ ಕಂಪ್ಲೀಟ್ ಅಂತ ಬಂದೇವ. ಇಲ್ಲಿ 8-9 ನಾಯಿ ಕ್ಯಾಚ್ ಆಗ್ಯಾವ ಸರ್. ನೋಡ್ಕೋಬಹುದು, ಅದೇನಿಲ್ಲ. 8-9 ನಮ್ದೇನ್ ಸರ ಆಪರೇಟೆಡ್ ಡಾಗ್ಸ್ ನಾವ್ ಹಿಡಿಯಂಗಿಲ್ಲ. ಅಂದ್ರೆ ಕಿವಿ ಕಟ್ ಮಾಡಿ ಬಿಟ್ಟಿರ್ತೀವಿ ಅದ್ರದ್ದು. ಆಲ್ಮೋಸ್ಟ್ ಈಗ ಜನಕ್ಕೆ ಏನಾಗತ್ತ, ಪ್ರತಿಯೊಂದಕ್ಕೂ ಇದನ್ನ ಮಾಡ್ತಾರ ಅವ್ರು. ಇಲ್ಲ ಡಾಗ್ ಇದು ಮಾಡತೈತಿ ಅಂತ ಪ್ರತಿಯೊಂದಕ್ಕೂ ಪ್ರಾಬ್ಲಮ್ ಹೇಕಸ್ ಅವ್ರು ಕಳಿಸ್ತಿರ್ತಾರೆ, ಇಲ್ಲ ನಂಗಿಲ್ಲ. ಆದ್ರೆ ನಾವು ಆಪರೇಟೆಡ್ ಮಾಡಿದ್ದೀವಿ, ಕಡಿದ್ರು ನನ್ಸ್ ಆಗದಂಗ ಮತ್ತೆ ಮಕ್ಕಳಾಗದಂಗ ಅದಕ್ಕೆ ಆಪರೇಷನ್ ಮಾಡೇ ಬಿಟ್ಟಿರ್ತೇವೆ. ಸಂತಾನೋತ್ಪತ್ತಿ ಬಂದೇ ಮಾಡಿರ್ತೇವೆ. ಕಡಿದ್ರು ಏನಾಗದಂಗ ರೇಬಿಸಿ ವ್ಯಾಕ್ಸಿನೇಷನ್ ಕೊಟ್ಟಿರ್ತೇವೆ, NTBC ವ್ಯಾಕ್ಸಿನೇಷನ್ ಕೊಟ್ಟಿರ್ತೇವೆ. ಏನ್ ಪ್ರಾಬ್ಲಮ್ ಅದಕ್ಕಂತ ಏನಿಲ್ಲ. ಈಗ ಜನರಿಗೆ ನೀವು ಕಟ್ ಮಾಡಿದ ಅದಕ್ಕೆ ಗುರ್ತಾಗ್ಬೇಕಂದ್ರೆ ಆಪರೇಟಿಂಗ್ ಮಾಡಿದ ಗುರ್ತಾಗಬೇಕು. ಕಿವಿ ಕಟ್ ಮಾಡಿರ್ತೇವಲ್ಲ ಸರ್, ನಾವು ಕಿವಿ ಕಟ್ ಮಾಡಿರ್ತೇವೆ. ಕಟ್ ಮಾಡಿದ್ರೆ ಅದು ಆಪರೇಟೆಡ್. ನಾವು ಅದನ್ನ ಕ್ಯಾಚ್ ಮಾಡಕ್ ನಮಗ್ ಬರಂಗಿಲ್ಲ. ಅದೇನಾದ್ರು ಕಚ್ಚಿದ್ರೆ ನಂಜೇರಂಗಿಲ್ಲ. ಈಗ ಆಪರೇಟೆಡ್ ಅನ್ಆಪರೇಟೆಡ್ ಎಷ್ಟು ಅದಾವ ಸರ್ ಬೆಳಗಿನ ಅಂತಂದ್ರೆ ಒಂದ್ 15 ಕ್ಯಾಚ್ ಮಾಡ್ಯಾವ ಸರ್, 15 ಕ್ಯಾಚ್ ಮಾಡ್ಯಾವ. ಪರ್ ಡೇ 20 ಕ್ಯಾಚ್ ಮಾಡ್ಕೊಡ್ತೇವೆ ಸರ್. ಪರ್ ಡೇ 20 ಮಾಡ್ಕೊಂಡು ಅದು ಆಪರೇಟೆಡ್ ಮಾಡ್ತೇವೆ. ಆಪರೇಟೆಡ್ ಮಾಡಿ ವಾಪಸ್ 3-4 ಡೇಸ್ ನಾವು ವಾಪಸ್ ರಿಟರ್ನ್ ಅಲ್ಲೇ ಬಿಡ್ತೇವೆ. ವಾಪಸ್ ಎಲ್ಲಿ ಹೋದಿರ್ತೇವಲ್ಲ ಅಲ್ಲೇ ಹೋಗಿ ಅಲ್ಲೇ ಬಿಡ್ತೇವೆ. ಹಾ, ಓಕೆ ಸರಿ.